ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಒಂದು ಸ್ವೀಟ್ ಮಾಡ್ತಾ ಇದ್ದೇನೆ. ಹಬ್ಬದ ಸ್ಪೆಷಲ್ ಹೋಳಿಗೆ ಮಾಡ್ತಾ ಇದ್ದೇನೆ. ಒಬ್ಬಟ್ಟು ಹೋಳಿಗೆ ಅಂತ ಏನು ಕರಿತೇವೆ ಅದನ್ನು ಮಾಡ್ತಾ ಇದ್ದೇನೆ. ಸೊ ನಾನಿಲ್ಲಿ ಕಡಲೆಬೇಳೆಯನ್ನು ಉಪಯೋಗಿಸ್ಕೊಂಡು ಹೋಳಿಗೆಯನ್ನು ಮಾಡ್ತಾ ಇದ್ದೇನೆ. ನಾನು ಹೇಗೆ ಮಾಡ್ತೇನೆ ನೋಡೋಣ ಬನ್ನಿ. ಒಬ್ಬಟ್ಟು ಅಥವಾ ಹೋಳಿಗೆ ಮಾಡಲಿಕ್ಕೆ ನಾನಿಲ್ಲಿ ಚನಾ ದಾಲ್ ಅಥವಾ ಬೆಂಗಲ್ ಗ್ರಾಮನ್ನು ನೆನೆಸಿ ಇಟ್ಕೊಂಡಿದ್ದೇನೆ. ಸೊ ನಾನು ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಂಗಲ್ ಗ್ರಾಮನ್ನು ತಗೊಂಡಿದ್ದೇನೆ. ಅದನ್ನು ನಾನು 2 ಅವರ್ಸ್ ನೀರಲ್ಲಿ ಸೋಕ್ ಮಾಡಿ ಇಟ್ಟಿದ್ದೇನೆ. ನೀಟಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೇನೆ. ಸೋಕ್ ಮಾಡಿ ಇಡೋದ್ರಿಂದ ಬೇಗನೆ ಬೇಯುತ್ತೆ. ಹಾಗಾಗಿ ಇದನ್ನು ನಾವು ಮೊದಲಿಗೆ ಬೇಯಿಸ್ಕೊಳ್ಳುವ. ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರನ್ನು ತಗೊಂಡಿದ್ದೇನೆ. ಕುಕ್ಕರಲ್ಲಿ ನಾನೇನು ನೆನೆಸಿ ಇಟ್ಕೊಂಡಿದ್ದೇನೆ ಅದನ್ನು ಆ್ಯಡ್ ಮಾಡ್ಕೊಳ್ತೇನೆ. ಸೊ ನೀರನ್ನು ತುಂಬ ಹಾಕಬೇಕಂತ ಇಲ್ಲ, ಸ್ವಲ್ಪ ನೀರನ್ನು ಹಾಕಿದರೆ ಆಯಿತು. ಇಷ್ಟು ಸಾಕು. ಒಂದು 3-4 ವಿಸಿಲನ್ನು ಹಾಕ್ಕೊಳ್ತೇನೆ. ತುಂಬ ಬೇಯಿಸ್ಕೊಳ್ಬೇಕಂತ ಇಲ್ಲ, ಅಂದರೆ ತುಂಬ ಸ್ಮ್ಯಾಶ್ ಆಗೋ ತನಕ ಬಾಯ್ಲ್ ಮಾಡ್ಕೊಳ್ಬೇಕಂತ ಇಲ್ಲ. ಮೀಡಿಯಮ್ ಆಗಿ ಸ್ವಲ್ಪ ಬಾಯ್ಲ್ಡ್ ಆಗಬೇಕು ನೀಟಾಗಿ. ನಮಗೆ ಕೈಯಲ್ಲಿ ಪ್ರೆಸ್ ಮಾಡಿದರೆ ಅದು ಸ್ಮ್ಯಾಶ್ ಆಗೋ ಥರ ಬರಬೇಕು. ಆದರೆ ಕುಕ್ಕರಲ್ಲೇ ಸ್ಮ್ಯಾಶ್ ಆಗಿ ಬೇಯುತ್ತಲ್ಲ, ಬೇಳೆನೆಲ್ಲ ಬೇಯಿಸ್ಕೊಳ್ಳೋ ಥರ ಬೇಯಿಸ್ಕೊಳ್ಬಾರ್ದು ಅಷ್ಟೇ. ಇದನ್ನು ಬೇಯಿಸ್ಕೊಂಡು ಬರುವ. ಇವಾಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವ. ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಬ್ಬಟ್ಟಿನ ಹಿಟ್ಟು. ಸೊ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಗೋಧಿಯಲ್ಲಿ ಕೂಡ ಮಾಡ್ತಾರೆ, ಮೈದಾ ಗೋಧಿ ಸೇರಿಸಿ ಕೂಡ ಮಾಡ್ತಾರೆ. ಬಟ್ ನಾನು ಮೈದಾವನ್ನೇ ತೊಗೊಂಡಿದ್ದೇನೆ. ಯಾಕಂದರೆ ಹೋಳಿಗೆ ಯೂಶ್ವಲಿ ಮಾಡೋದೇ ಮೈದಾದಲ್ಲಿ. ಅಂದರೆ ಆ ಒಂದು ಅಥೆಂಟಿಕ್ ಫ್ಲೇವರ್, ಆ ಒಂದು ರುಚಿ ಬರಬೇಕಂತಂದರೆ ನಾವು ಮೈದಾದಲ್ಲೇ ಮಾಡಬೇಕು. ಯಾಕಂದರೆ ಮೊದಲಿಂದ ಮೈದಾದಲ್ಲೇ ಮಾಡ್ತಾಯಿದ್ರು. ಹಾಗಾಗಿ ನಾನಿವತ್ತು ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ದೇನೆ. ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಪ್ಯೂರ್ಲಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಪಿಂಚ್ ಆಫ್ ಸಾಲ್ಟ್, ಹಾಗೆ ಕಲರಿಗೆ ಸ್ವಲ್ಪ ಹಳದಿ ಪೌಡರ್, ಟರ್ಮೆರಿಕ್ ಪೌಡರ್. ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಧಾನಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಹೋಗುವ. ನೀಟಾಗಿ ಕಣಕವನ್ನು ನಾವು ಕಲಿಸ್ಕೊಳ್ಬೇಕು. ಸೊ ಮೇಲ್ಗಡೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ನಾವು ಇಡುವ, ರೆಸ್ಟಿಗೆ ಬಿಡುವ. ಮುಚ್ಚಿಡ್ತೇನೆ. ಒಂದು 45 ಮಿನಿಟ್ಸ್ ಆದರೂ ನಾವು ರೆಸ್ಟಲ್ಲಿ ಬಿಡುವ. ಇದು ಆಗಿದೆ ನೋಡೋಣ. ನೋಡಿ, ಈ ರೀತಿ ಬಾಯ್ಲ್ ಆದರೆ ಸಾಕು. ಇದು ತುಂಬ ಸ್ಮ್ಯಾಶು ಆಗಲಿಲ್ಲ, ಹಾಗೆ ನಮಗೆ ಕೈಗೆ ಸಿಗ್ತಾ ಇದೆ. ಆ್ಯಂಡ್ ಹೀಗೆ ಮಾಡಿದಾಗ ನೋಡಿ ಸ್ಮ್ಯಾಶ್ ಆಗಿ ಬರುತ್ತೆ. ಈ ಥರ ಆದರೆ ಸಾಕು. ಇದು ಅಡಿಗಡೆ ನೀರಿದೆ, ಈ ನೀರನ್ನು ಡ್ರೈನ್ ಮಾಡಿ ಇಟ್ಕೊಳ್ಳುವ. ಸೊ ಈ ನೀರಿಂದ ಬೇಳೆ ಕಟ್ಟು ಸಾರು ಮಾಡ್ತಾರಲ್ವ, ಅದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ನೀರನ್ನು ಡ್ರೈನ್ ಮಾಡಿ ತಗೊಳ್ತೇನೆ. ನಾನಿಲ್ಲಿ ಸ್ಟವನ್ನು ಆನ್ ಮಾಡ್ಕೊಂಡಿದ್ದೇನೆ. ಆನ್ ಮಾಡಿಕೊಂಡು ಒಂದು ಪಾತ್ರೆ, ಒಂದು ಪಾನನ್ನು ಇಟ್ಕೊಂಡಿದ್ದೇನೆ. ಸೊ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಪುಡಿ ಬೆಲ್ಲವನ್ನು ತಗೊಂಡಿದ್ದೇನೆ, ಪೌಡರ್ ಜಾಗ್ರಿ. ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ಕಡಲೆಬೇಳೆನ ಏನು ಬೇಯಿಸ್ಕೊಂಡಿದ್ದೇನೆ ಅದನ್ನು ಮಿಕ್ಸ್ ಮಾಡಿಕೊಳ್ಳುವ. ನಾನು 4-5 ಏಲಕ್ಕಿಯನ್ನು ಬಿಡಿಸಿ ತಗೊಂಡು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಹಾಕ್ಕೊಳ್ಬೇಕಂತ ಇಲ್ಲ, ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಹೀಗೆ ಕೂಡ ಹಾಕ್ಕೊಳ್ಬೋದು. ಯಾಕಂದರೆ ನಾವು ಮತ್ತೆ ಇದನ್ನು ಹೇಗೂ ಮಿಕ್ಸಿಯಲ್ಲಿ ನಾವು ಬ್ಲೆಂಡ್ ಮಾಡ್ಕೊಳ್ತೇವೆ, ಅಂದರೆ ಗ್ರೈಂಡ್ ಮಾಡ್ತೇವೆ. ಹಾಗಾಗಿ ಹೀಗೆ ಕೂಡ ಹಾಕ್ಕೊಳ್ಬೋದು.
ಹಾಗೆಯೇ ಸ್ವಲ್ಪ ನಟ್ಮಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಟ್ಮಗ್ ಅಂದರೆ ಜಾಯಿಕಾಯಿ ಪೌಡರ್. ಇದೆಲ್ಲ ಆಪ್ಷನಲ್, ಹಾಕಲೇಬೇಕಂತ ಇಲ್ಲ, ಹಾಕಿದರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಕೂಡ ಆಪ್ಷನಲ್, ಬಟ್ ಹಾಕಿದರೆ ರುಚಿ ಜಾಸ್ತಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇವಾಗ ಇದಾಗಿದೆ, ಇಷ್ಟ ಆದರೆ ಸಾಕು. ಇದನ್ನು ನಾವು ತಣದ ಮೇಲೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಹಾರ್ಡ್ ಆಗುತ್ತೆ ತಣದ ಮೇಲೆ, ಸೊ ಇಷ್ಟಾದರೆ ಸಾಕು. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಹೂರಣ ತಣದಿದೆ, ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರುವ. ಹೂರಣವನ್ನು ಈ ರೀತಿ ಬ್ಲೆಂಡ್ ಮಾಡಿ ತಗೊಂಡಿದ್ದೀನಿ ಸ್ಮೂತಾಗಿ. ನಾನು ಅದೇ ಪಾತ್ರಕ್ಕೆ ಎಲ್ಲ ಹೂರಣವನ್ನು ಹಾಕ್ಕೊಂಡೆ, ಯಾಕಂದರೆ ಪಾತ್ರೆ ಕೂಡ ಸುಮ್ಮನೆ ಪದೇ ಪದೇ ಬೇರೆ ತೆಗೆದ್ರೆ ವಾಶ್ ಮಾಡಬೇಕಲ್ವಾ. ಇನ್ನು ನಾವು ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡ್ಬೋದು. ನಾನೊಂದು ಚಪಾತಿ ಮಾಡುವ ಮಣೆಯನ್ನು ಇಟ್ಕೊಂಡೆ. ಇದ್ರ ಮೇಲೆ ಬಟರ್ ಪೇಪರನ್ನು ಇಟ್ಕೊಳ್ತೇನೆ, ಬೇಕಿಂಗ್ ಶೀಟ್. ಹೋಳಿಗೆ ಮಾಡೋದ್ರಲ್ಲಿ ನಾವೇನಂತ ಪರ್ಫೆಕ್ಷನಿಸ್ಟ್ ಅಲ್ಲ, ಒಂದು ಲೆವೆಲಿಗೆ. ಫೈನಲಿ ನಮ್ಮ ಎಮ್ಮಿಯಾದಂತಹ ಸ್ಪೆಷಲ್ ಹೋಳಿಗೆ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಹೋಳಿಗೆಯನ್ನು ಮಾಡ್ಬೋದಂತ. ಒಂದು ನೆನೆಸಿಟ್ಕೊಂಡ್ರೆ ಬೇಳೆ ಮತ್ತು ಮೊದಲೇ ಹೂರಣಕ್ಕೆ ಮತ್ತು ಕಣಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15-20 ನಿಮಿಷದಲ್ಲೆಲ್ಲ ಹೋಳಿಗೆ ಆಗೋಗ್ಬಿಡತ್ತೆ. ಸೊ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಬ್ಬಕ್ಕೆಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ನಿಮ್ಮ ಸಪೋರ್ಟ್ ಹೀಗೇನೆ ಮುಂದುವರಿಲಿ. Keep supporting my channel and keep watching my channel. Thank you.